ಒಂದ್ ರೀತಿ ಹೊಲಗಳಲ್ಲಿ ಹೋಗುವಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಮತ್ತೆ ಮಳೆಗಾಲದಲ್ಲಿ ಮತ್ತೆ ನದಿ ತೀರಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿರ್ತವೆ. ಇಂತಹ ಸಂದರ್ಭದಲ್ಲಿ ಇವ್ರು ಹೋಗಿ ಸರ್ವೆ ಮಾಡಿ ಕಂದಾಯ ಇಲಾಖೆಗೆ ಮತ್ತೆ ಕೃಷಿ ಇಲಾಖೆಗೆ ತಲುಪಿಸ್ತಾರೆ ಇವರು GPS ಮಾಡಿ. ಅರ್ಥ ಆಯ್ತಾ? ಹಾಗಾಗಿ ಒಬ್ಬ ಪತ್ರಕರ್ತನಾಗಿ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ಈಗ ನಾನು ಸಾಂಕೇತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಬೆಳಗಾವಿ ಭಾಗದ ಒಂದ್ ರೀತಿ ಬೆಳೆ ಸಮೀಕ್ಷಕರ ಸಂಘ ನನ್ನ ಭೇಟಿ ಮಾಡಿದೆ. ಈಗ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ಸರ್ಕಾರಕ್ಕೆ ನೀವು ಎಂತೆಂತವ್ರಿಗೂ ಕೊಟ್ರಿ, ಆಯ್ತಾ, ಏನು ಹಲವಾರು ಸಂಘಗಳಿಗೆ ಪ್ರೋತ್ಸಾಹನ ಕೊಟ್ರಿ, ಗೌರವಧನ ಹೆಚ್ಚಳ ಮಾಡಿದ್ರಿ, ಮತ್ತೆ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ರಿ. ಆದರೆ ಇವ್ರೇನಪ್ಪಾ ಮಾಡಿದ್ರು, ನಿಮ್ಗೆ ಬೆಳೆ ಸಮೀಕ್ಷಾದಾರರ ಸಂಘ ಏನಪ್ಪಾ ಮಾಡಿದ್ರು? ಆದ್ರೆ ಈ ಯಾಕೆ ಬಡ್ಜೆಟ್ ಅಲ್ಲಿ ಸಾಕಷ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು, ಕೃಷಿ ಇಲಾಖೆ ಸಚಿವರು ಮತ್ತೆ ಕಂದಾಯ ಇಲಾಖೆ ಸಚಿವರು ಸಾಕಷ್ಟು ಪರಿಗಣನೆ ಮಾಡಿದ್ರಿ. ಹಲವಾರು ವಿವಿಧ ರೀತಿಯ, ಈಗ ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿದ್ರಿ, ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿದ್ರಿ, ವಿವಿಧ ಮತ್ತೆ ಪೌರ ಕಾರ್ಮಿಕರಿಗೂ ಮೊನ್ನೆ ಹೆಚ್ಚಳ ಮಾಡಿದ್ರಿ. ಆದ್ರೆ ಈ ಬೆಳೆ ಸಮೀಕ್ಷಾದಾರರ ಸಂಘಕ್ಕೆ ಎಷ್ಟಿದೆಯೋ ಅಷ್ಟೇ ಇದೆ. ಯಾಕಪ್ಪ ಅಂದ್ರೆ ಸಾಕಷ್ಟು ಸವಾಲುಗಳಾಗಿ ಕೆಲಸ ಮಾಡ್ತಾರೆ, ಆಯ್ತಾ, ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿರ್ತವೆ. ಇಂತಹ ಸಂದರ್ಭದಲ್ಲಿ ರೈತರುಗಳ ಹತ್ರ ಬೈಸ್ಕೊಂಡು ಮತ್ತೆ ಸಾಕಷ್ಟು ಅನಾರೋಗ್ಯದ ನಡುವೆ ಕೆಲಸ ಮಾಡ್ತಾರೆ. ಆದ್ರೆ ಇವ್ರಿಗೆ ಯಾಕಿಲ್ಲ ಸವಲತ್ತುಗಳು ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಹಾಗಾಗಿ ನಾನು ಸಹ ಟ್ವೀಟ್ ಮಾಡ್ತಾ ಇದ್ದೀನಿ, ಮಾನ್ಯ ಎಲ್ಲಾ ಒಂದು ಇಲಾಖೆ ಕಾರ್ಯದರ್ಶಿಗಳಿಗೆ, ದಯವಿಟ್ಟು ಈ ಒಂದು ಬೆಳೆ ಸಮೀಕ್ಷಾ ಏನು ಈ ಕ್ರಾಪ್ ವೆಲ್ ಸರ್ವೇಯರ್ಸ್ ಅಂತ ಏನು ಇದಾರಲ್ಲ, ಇವ್ರಿಗೆ ರಾಜ್ಯಾದ್ಯಂತ ಇರ್ತಕ್ಕಂಥ, ಈಗ ನಾನು ಸಾಂಕೇತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಏನು ಸಮೀಕ್ಷಾದಾರರ ಸಂಘ. ಹಾಗಾಗಿ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲಾ ಕ್ರಾಪ್ ವೆಲ್ ಸರ್ವೆ ಏನು ಬೆಳೆ ಸಮೀಕ್ಷಾದಾರರಿಗೆ ಸೂಕ್ತ ಸೌಲಭ್ಯ ಕೊಡಬೇಕು, ಅವ್ರಿಗೂ ಸಹ ಕೊಡ್ತಕ್ಕಂಥ ಗೌರವಧನ ಹೆಚ್ಚಳ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಬೆಳೆ ಸಮೀಕ್ಷಾದಾರರ ಸಂಘದ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬೆಳೆ